ಈಗಾಗಲೇ ಕೂಡ ದೇಶಾದ್ಯಂತ ಹೋರಾಟ ಮಾಡ್ತಿದ್ರೆ ಮತ ಚೋರಿ ಆಗಿದೆ ಅಂತ, ಬಿಹಾರದಲ್ಲೂ ಹಂಗಾರೆ ಮತ್ತೆ ಮತ ಚೋರಿ ಆಗಿದೆ ಅಂತ ಹೇಳ್ತೀವಿ. ಈಗ ಮತ ಚೋರಿನೋ ಅಥವಾ ಏನು ಮಾಡಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಯಾರದು ಭಾಳ ಯೋಗ್ಯ, ಭಾಳ ಜ್ಞಾನೇಶ ಅಂತಕೊಂಡು ದೊಡ್ಡ ಜ್ಞಾನಿ ಆ ಮನುಷ್ಯ ಎಲೆಕ್ಷನ್ ನಡೆಸ್ತಿರ್ತಕ್ಕಂಥದ್ದು. ಆದ್ದರಿಂದ ಅವ್ರಿಗೆ ಅಭಿನಂದನೆಗಳು. ಎಲೆಕ್ಷನ್ ಕಮಿಷನ್ನಿಂದ ಸೋಲಾಗಿದೆ. SIR ಮತ್ತು ವೋಟ್ ಚೋರಿ ಅದೆಲ್ಲ ಆಮೇಲೆ. ಎಲೆಕ್ಷನ್ ಕಮಿಷನ್ನು ಭಾರತೀಯ ಜನತಾ ಪಾರ್ಟಿಯ RSSನ ಒಂದು ಘಟಕವಾಗಿ ಕೆಲಸ ಮಾಡಿ ಚುನಾವಣೆಯನ್ನು ಯಾರು ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸ್ತಾರೆ, ಯಾರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಯಾರು ಸಮಾನತೆ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಇವರನ್ನು ಸೋಲಿಸಲಿಕ್ಕೆ ಎಲೆಕ್ಷನ್ ಕಮಿಷನ್ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ. ಪ್ರಾಮಾಣಿಕವಾಗಿ ಚುನಾವಣೆ ನಡೆದ್ರೆ ಯಾವುದೋ ಟ್ರಕ್ ಹೋಗ್ತಾ ಇರಲಿಲ್ಲ, ಅಲ್ಲಿ ಯಾವುದೋ ಏನು ಮಾಡಕ್ಕೆ ಹೋದ್ರು ಅಂತ ಹೇಳಿ RJD ಅವರು ಹಿಡಿದು ಹೊರಗಡೆ ಹಾಕಿದ್ದಾರೆ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಸಹ ಚುನಾವಣೆ ಪ್ರಕ್ರಿಯೆಗಳನ್ನು ವಾಮ ಮಾರ್ಗದ ಮೂಲಕ ಅವರ ಮಾಲೀಕರಿದ್ದಾರೆ ಅವ್ರನ್ನ ಗೆಲ್ಲಿಸಲಿಕ್ಕೆ ಎಲ್ಲ ಸರ್ವ ಪ್ರಯತ್ನವನ್ನು ಮಾಡಿದ್ದಾರೆ. ಅಹಿಂದ ಅಂತಕ್ಕಂಥದ್ದು ಇಲ್ಲಿ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ನಡೀತಕ್ಕಂಥದ್ದು ಅದು ಸಮಾಜವಾದದ ಪೃಷ್ಠಭೂಮಿ. ಅದು ಸಮಾಜವಾದದ ಭೂಮಿ. ಅಲ್ಲಿರ್ತಕ್ಕಂಥದ್ದು ಸಮಾಜವಾದದ ನಾಯಕರಿದ್ದರು ಮತ್ತು ಮಂಡಲ್ನ ಪ್ರಾಡಕ್ಟ್ಸಲ್ಲಿ ಏನು ಮಂಡಲ್ನ ನಾಯಕರಲ್ಲಿದ್ದಂಥವರು ಈ ಒಂದು ಫಲಿತಾಂಶವನ್ನು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ. ಡೆಫಿನೆಟ್ಲಿ ಮಹಿಳೆಯರಿಗೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಡೆಯುವಾಗ ಮಾಡಿ ಚುನಾವಣೆ ಹಿಂದಿನ ದಿವಸ ಪತ್ರಿಕೆಗಳಲ್ಲೆಲ್ಲವೂ ಸಹ 10,000 ಯಾರೂ ವಾಪಸ್ ಕೊಡೋಂಗಿಲ್ಲ ಅಂತೇಳಿ ಕೂಡ ಚುನಾವಣೆಯ ಕೆಲಸವನ್ನು ಮಾಡಿದ್ದಾರೆ. ಆ ಪತ್ರಿಕೆಗಳಲ್ಲಿ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಲ್ಲ ಬಿಹಾರಲ್ಲಿ ಯಾರು 10,000 ರೂಪಾಯಿ ನೀವು ಮರು ಪಾವತಿ ಮಾಡೋಂಗಿಲ್ಲ ಅಂತ ಹೇಳಿ ಮಾಡಿರೋದ್ರಿಂದ ಅವರು ಈ ಚುನಾವಣೆಯನ್ನು ವಾಮ ಮಾರ್ಗದಿಂದ ಗೆದ್ದಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಮಹಾಗಠಬಂಧನ್ ನಾವು ಎಲ್ಲೆಲ್ಲೂ ಹೋಗಿದ್ದೀವಿ ಅಂತಲ್ಲ. ಮಹಾಗಠಬಂಧನ್ ನಾವು ಬಿಹಾರಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು. ಬೇರೆ ಪ್ರದೇಶದಲ್ಲಿ ಬೇರೆ ರೀತಿಯ ಸಮೀಕರಣಗಳಿರುತ್ತೆ. ಆದ್ದರಿಂದ ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆ ಇಟ್ಕೊಂಡ್ರು ಅದನ್ನು ಇದಾಗಿ ತಗೊಳ್ತೀವಿ. ನಾವು ಏನು ಜನ ಮನ್ನಣೆ ಮಾಡಿದ್ದಾರೆ ಅದನ್ನು ನಾವು ಶಿರಸ ವಹಿಸ್ತೀವಿ. ಆದರೆ ಎಲೆಕ್ಷನ್ ಕಮಿಷನ್ನ ನಡೆ ಏನಿತ್ತಲ್ಲ ಅದು ಎಲ್ರಿಗೂ ಸಹ ಸಂಶಯ ಮೂಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಬಿಹಾರ ಚುನಾವಣೆಯಲ್ಲೂ ನೀವು ಹೇಳ್ತಾ ಇದ್ದ ಮತ ಚೋರಿ ಅಂತ, ಅದನ್ನ ವಿಷಯ ಮುಂದಿಟ್ಕೊಂಡು ಜನರ ಮುಂದೆ ಹೋಗ್ತಾರೆ. ಈಗ ಇದು ನಿರಂತರವಾಗಿ ಹೋರಾಟ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು, ಸಂವಿಧಾನದ ಆಶಯಗಳ ಪರ ಹೋರಾಟ ಮಾಡ್ತಕ್ಕಂಥದ್ದು. ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಸಹ ಸಮಾನರು ಅನ್ನೋ ವಿಚಾರದಲ್ಲಿ ಹೋರಾಟ ಮುಂದೆ ನಡೆಯುತ್ತೆ. ಯಾಕಂದರೆ ಬ್ರಿಟಿಷರ ಜೊತೆ ಇದ್ದವರು ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ಆ ಜಾಗವನ್ನು ಭಾರತೀಯ ಜನತಾ ಪಾರ್ಟಿಯವರು RSS ತಗೊಂಡಿದ್ದಾರೆ. ಅದರ ವಿರುದ್ಧ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದೆಯೋ ಅದೇ ರೀತಿ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ.